ಓಕೆ. ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ ಮ್ಯಾಮ್ ಅಂತ ಹೇಳ್ಬೋದು. ಬಿಕಾಸ್ ಐ ನೋ ಐ ಆಮ್ ಯೋರ್ ಫೇವ್ರೆಟ್. ಆ್ಯಂಡ್ ನನಗಿಂತ ಪರೀಕ್ಷೆ ಚಾನಲ್ ಅಂತೂ 100% ನಿಮ್ಮ ಒಂದು ಫೇವ್ರೆಟ್, ದಟ್ ಇಸ್ ಫಾರ್ ಶ್ಯೂರ್. ಸೊ ಹೋಗಿ ಪರೀಕ್ಷೆ ಚಾನಲ್ನ ನೀವು ಇಷ್ಟಪಡ್ತಿದ್ರೆ, ನಮ್ದು ಯಾವುದೇ ಒಂದು ವೀಡಿಯೋಸ್ನ ಮಿಸ್ ಮಾಡಬಾರ್ದು ಅಂದರೆ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಈ ಕೂಡಲೇ ಒತ್ತಿ. ಬಿಕಾಸ್ ನಾವು ಹೇಳುವಂತಹ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರ್ಬೋದು, ಅಥವಾ ನಾವು ಹೇಳುವಂತಹ ಒಂದು ಸ್ಟ್ರಾಟಜೀಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಇದೆಲ್ಲ 100% ನಿಮ್ಮ ಒಂದು ಗುರಿ ಏನು 625 ಔಟ್ ಆಫ್ 625 ಪಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ. ಆ್ಯಂಡ್ ದೆನ್ ಐ ವಾಂಟ್ ಯು ಟು ಕ್ಲಿಕ್ ಆನ್ ದ ಲೈಕ್ ಬಟನ್. ಬಿಕಾಸ್ ಪದ್ಮಾ ಮ್ಯಾಮ್ ಗೊತ್ತು ನಿಮಗೆ ಪದ್ಮಾ ಮ್ಯಾಮ್ ಮಾಡುವಂತಹ ಕ್ಲಾಸಸ್ ಇಷ್ಟ ಅಂತ. ಸೊ ಹೋಗಿ ಲೈಕ್ ಮಾಡಿ. ಇವತ್ತಿನ ಕ್ಲಾಸಲ್ಲಿ ನಮಗೇನು ಗೊತ್ತು ಮಕ್ಕಳ, ಇವಾಗ ತನಕ FA1 ಮುಗ್ದೋಗಿದೆ. ಸಾಕಷ್ಟು ಮಕ್ಕಳು ತುಂಬ ಚೆನ್ನಾಗಿ ಮಾಡಿರ್ತಾರೆ, ಸಾಕಷ್ಟು ಮಕ್ಕಳು ಚೆನ್ನಾಗೇ ಮಾಡಿರಲ್ಲ, ಸ್ವಲ್ಪ ಜನ ಓಕೆ ಆಗಿ ಮಾಡಿರ್ತಾರೆ. ಬಟ್ ಐ ಫೀಲ್ ತುಂಬ ಚೆನ್ನಾಗಿ ಮಾಡಿದರೆ ಓವರ್ ಕಾನ್ಫಿಡೆಂಟ್ ಆಗಬೇಡಿ. ಹಾಕ್ತಿರುವಂತಹ ಎಫರ್ಟ್ಸ್ನ ಹಾಕಿ. ನಾನಿಲ್ಲಿ ಕೊಡುವಂತಹ ಒಂದು ಸ್ಟ್ರಾಟಜೀಸ್ನ ನೋಡಿಕೊಂಡು ಫಿಕ್ಸ್ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್. ಬಿಕಾಸ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಆವಾಗ ಯಾರು ತುಂಬ ವರ್ಸ್ಟಾಗಿ ಮಾಡಿದ್ದೀರಾ ಅವರು ತಲೆ ಕೆಡಿಸ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಆ್ಯಂಡ್ ಮೆಜಾರಿಟಿ ಯಾರಿರ್ತಾರೆ ಓಕೆ ಆಗಿ ಮಾಡಿರೋರು ಏನು ತಪ್ಪು ಮಾಡ್ತಿದ್ದೀರಾ ಅಂತ ನಾನು ಹೇಳ್ತೀನಿ. ಆ ಮಿಸ್ಟೇಕ್ಸ್ನ ಇಮಿಡಿಯೇಟಾಗಿ ಕವರ್ ಮಾಡ್ಕೊಳ್ಳಿ. ಇವಾಗಲೇ ಕಲ್ತು ತಿದ್ಕೊಳ್ಳಿ. ದಿಸ್ ವಿಲ್ ಹೆಲ್ಪ್ ಯು ಸ್ಕೋರ್ ಬೆಟರ್ ಇನ್ FA2. ಆಯಿತಾ? FA2 ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಸೊ ಇಗ್ನೋರ್ ಮಾಡಬೇಡಿ, ಇದನ್ನು ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೊಳ್ಳಿ. ಓಕೆನಾ? ಸೊ ಏನಿದು ಮಿಸ್ಟೇಕ್ಸು, ಆಯಿತಾ? ಈ ಮಿಸ್ಟೇಕ್ಸ್ನ ನಾನು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಸ್ವಲ್ಪ ಮಕ್ಳಿಗೆ ಕೇಳಿದೆ, ಆಯಿತಾ? ಹಿಂಗೇನೆ ಮೆಸೇಜಸ್ಸಲ್ಲಿ, ಕಾಲ್ಸಲ್ಲಿ. ಆವಾಗ ಮಕ್ಕಳಂದ್ರು, ಮ್ಯಾಮ್ ನಾನು ಇನ್ನೂ ಜಾಸ್ತಿ ಓದ್ತೀನಿ. FA1ಗೆ ಎಷ್ಟು ಓದಿದ್ದೆ ಅಲ್ಲ, ಲಾಸ್ಟ್ 3 days ಓದಿದ್ದೆ ಅಷ್ಟೇ FA1ಗೆ. FA2ಗೆ ನಾನು ಫುಲ್ ಇವಾಗಿಂದಾನೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಮ್ಯಾಮ್ ಅಂದರು. ಸ್ಟಡಿಂಗ್ ಮೋರ್ ವಿಲ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್. ಸೊ ನಾನು ಸ್ಟ್ರಾಟಜಿಕಲಿ ಓದಬೇಕು. ಅರ್ಥ ಆಯ್ತಾ? ಏನೇನು ಸ್ಟ್ರಾಟಜಿ ಅಂತ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆಯಿತಾ? ಸ್ಕ್ರೀನ್ ಚೇಂಜ್ ಆಗಿಲ್ಲ, ಓಕೆ ಇಲ್ಲ, ಆಯಿತಾ? ಸೊ ನೋಡೋಣ. ಎಸ್, ಇದು ನಾನು ಹೇಳಾಯಿತು. ನೆಕ್ಸ್ಟು, ಮೋಸ್ಟ್ ಸ್ಟೂಡೆಂಟ್ಸ್ ಲೂಸ್ ಮಾರ್ಕ್ಸ್ ಹಿಯರ್. ಏನು ಸಿಲ್ಲಿ ಮಿಸ್ಟೇಕ್ಸಲ್ಲಿ ಮಾರ್ಕ್ಸ್ ಲೂಸ್ ಮಾಡ್ತೀರಾ. ಆಯಿತಾ? ನಾನು ಹೇಳಿದ್ದೀನಿ, ಕಾಮಾ, ಫುಲ್ ಸ್ಟಾಪು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಇದೆಲ್ಲ ತುಂಬ ಮಾಡ್ತೀರಾ. ಕೇಳಿರೋ ಪ್ರಶ್ನೆನ ಕರೆಕ್ಟಾಗಿ ಓದಿರಲ್ಲ. ದಟ್ಸ್ ಅನದರ್ ಸಿಲ್ಲಿ ಮಿಸ್ಟೇಕ್. ಆಯಿತಾ? ಮ್ಯಾಮ್ ಹೇಳಿರ್ತಾರೆ ಇದು ಓದ್ಕೊಂಡು ಹೋಗು ಅಂತ ಆದರೂ ಓದಿರಲ್ಲ. ಸರ್ ಹೇಳಿರ್ತಾರೆ ನೋಡಿ, ಮ್ಯಾಪ್ ಇಂಪಾರ್ಟೆಂಟ್, ಓದ್ಕೊಂಡು ಹೋಗಲ್ಲ. ಈ ಫಾರ್ಮುಲಾ ಇಂಪಾರ್ಟೆಂಟ್ ಅದ ಕಿಶೋರ್ ಸರ್ ಹೇಳಿರ್ತಾರೆ, ನೀವು ಮಾಡ್ಕೊಂಡು ಹೋಗಿರಲ್ಲ. ಸಿಲ್ಲಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಮಕ್ಕಳ. ಆಯಿತಾ? ಸೊ ಇವಾಗ ಫುಲ್ ಮಾರ್ಕ್ಸ್ ಪಡೆಯೋದಕ್ಕೆ ದೇರ್ ಆರ್ 3 ಥಿಂಗ್ಸ್ ದಟ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಲೆಟ್ಸ್ ಕಾಲ್ ಇಟ್ ಸಿಸ್ಟಮ್. ಅರ್ಥ ಆಯ್ತಾ? ಮೊದಲನೇದಾಗಿ ಸ್ಮಾರ್ಟಾಗಿ ಓದ್ಕೊಳ್ಳಿ. ಹಾರ್ಡ್ ವರ್ಕ್ ಬೇಡ, ಇಲ್ಲಿ ಸ್ಮಾರ್ಟ್ ವರ್ಕ್ ಬೇಕು. ನೀವು ಹಾರ್ಡ್ ವರ್ಕ್ ಮಾಡಿ, ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡಿ, ಆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಬೇಕು. ಬಟ್ ಓದೋದನ್ನು ಸ್ಮಾರ್ಟ್ ವರ್ಕಿಂದನೇ ಆಗೋದು. ಏನು ಸ್ಮಾರ್ಟ್ ವರ್ಕ್ ಮ್ಯಾಮ್? ಸ್ಮಾರ್ಟ್ ವರ್ಕ್ ಅಂದರೆ ಏನು? ಇವಾಗ ನಾನು ಹೇಳಿರ್ತೀನಿ ನನ್ನ ಕ್ಲಾಸಲ್ಲಿ, ಪ್ರಥಮ ಕ್ಲಾಸಸ್ಸಲ್ಲಿ ಹೇಳ್ತೀವಿ ನಾವು, ಏನು ಮಕ್ಕಳ, ಈ ಚಾಪ್ಟ್ರಿಂದ ಬರೀ 2 ಮಾರ್ಕ್ ಪ್ರಶ್ನೆ ಬರೋದು. ಆಯಿತಾ? ಒಂದು ಪ್ರಶ್ನೆ ಬರುತ್ತೆ, ಅದು 2 ಮಾರ್ಕ್ದು. ನೀವು ಹೋಗ್ಬಿಟ್ಟು 1 ಮಾರ್ಕು 3 ಮಾರ್ಕು, ಎಸ್ ಇಟ್ ವಿಲ್ ಹೆಲ್ಪ್ ಯು ಗೆಟ್ ಬೆಟರ್ ಅಟ್ ಇಟ್. ಬಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ದಟ್ ವಿಲ್ ರಿಯಲಿ ನಾಟ್ ಹೆಲ್ಪ್. ಸೊ ಸ್ಮಾರ್ಟ್ ಸ್ಟಡಿ ಮಾಡಿ, ಆಮೇಲೆ ದಿನ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ನಾನು ಇನ್ನೊಂದು ಕ್ಲಾಸ್ನ ಕೂಡ ಹಾಕಿದ್ದೀನಿ, ಬರ್ನೌಟ್ನ ಹೇಗೆ ಅವಾಯ್ಡ್ ಮಾಡೋದು, ಅದ್ರಲ್ಲಿ ಟೈಮ್ ಟೇಬಲ್ ಶೇರ್ ಮಾಡಿದ್ದೀನಿ, ಹೋಗಿ ನೋಡಿ. ಅದು ಕೂಡ ಬರ್ತಾ ಇದೆ. ಸೊ ಯು ಗೋ ವಾಚ್ ಇಟ್. ಇಟ್ಸ್ ಆಲ್ರೆಡಿ ಅಪ್ ಆನ್ ಯೂಟ್ಯೂಬ್. ಸೊ ಯು ಕ್ಯಾನ್ ವಾಚ್ ಇಟ್ ಇಮಿಡಿಯೇಟ್ಲಿ. ಆ್ಯಂಡ್ ಲಾಸ್ಟಲ್ಲಿ ಫಿಕ್ಸ್ ಯುವರ್ ಮಿಸ್ಟೇಕ್ಸ್. ಸ್ವಲ್ಪ ಮಕ್ಕಳಿದ್ದಾರೆ, ಮ್ಯಾಮ್ ತುಂಬ ಕಡಿಮೆ ಅಂಕ ಬಂತು ನನಗೆ, ನಾನು ಯಾಕೆ ಓದಲಿ ಅಂತ ಬಿಟ್ಬಿಡ್ತಾರೆ. ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ಡಿಮೋಟಿವೇಟ್ ಆಗಬೇಡಿ. ಸೊ ಇವಾಗ ನಾ ಅಂದಂಗೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಮಾತ್ರ ಓದ್ಕೊಳ್ಳಿ. ನಾ ಹೇಳಿರ್ತೀವಿ ಕ್ಲಿಯರಾಗಿ ನಮ್ಮ ಪ್ರಥಮ ಕ್ಲಾಸಲ್ಲಿ, ಮಕ್ಕಳ ಇದು ಇಂಪಾರ್ಟೆಂಟ್ ಅಲ್ಲ, ಇದು ಬಿಟ್ಬಿಡಿ, ಅವ್ರು ಜಸ್ಟ್ ತಿಳ್ಕೊಂಡಿರಿ ಅಂತ. ಬಟ್ ನೀವು ಓದೋ ಟೈಮಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ನ ನೀಡಬೇಕಾಗತ್ತೆ. ನೆಕ್ಸ್ಟು, ದಿನಕ್ಕೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಮಕ್ಕಳ. ದಿನಕ್ಕೆ ಒಂದು ಟೆಸ್ಟು, ನೀವೇ ಕ್ವೆಶನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ನಮ್ಮ ಪ್ರಥಮ ಕ್ಲಾಸಸ್ಸಲ್ಲಿ ಪ್ರಾಕ್ಟೀಸ್ ಟೆಸ್ಟ್ಗಳು ಏನು ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸಾಕಷ್ಟು ಆಪರ್ಚುನಿಟೀಸ್ ಇದೆ. ನೀವು ಇದೆಲ್ಲ ಸೊಲ್ಯೂಷನ್ ನಮ್ಮ ಪ್ರಥಮ ಕ್ಲಾಸು ಹೋಗಿ ಜಾಯ್ನ್ ಆಗಿರಲಿಲ್ಲ ಅಂದರೆ ಆಮೇಲೆ ಮಿಸ್ಟೇಕ್ ಬುಕ್ ಅಂತ ಮೇಂಟೈನ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಮಿಸ್ಟೇಕ್ ಬುಕ್ಕಲ್ಲಿ ನೀವು ಮಾಡಿರುವಂತಹ ಪ್ರತಿಯೊಂದು ಮಿಸ್ಟೇಕ್ನ ಬರ್ಕೊಂಡು ಅದನ್ನು ದಿನ ರಿವೈಸ್ ಮಾಡ್ಕೊಳ್ಳಿ. ರೈಟ್ ಎವ್ರಿ ಎರರ್. ನೋಡಿ, ಪೂರ್ತಿ ಪೇಜೇ ಇದು ಮಿಸ್ಟೇಕ್ಸು. ಆಯಿತಾ? ಸೊ ಈ ಮಿಸ್ಟೇಕ್ಸ್ನ ತಿದ್ಕೊಳ್ಳೋದು ನೀವು ತುಂಬ ಮುಖ್ಯ ಆಗುತ್ತೆ.
ಆಯಿತಾ ಮಕ್ಕಳ? ಸೊ ಅದ್ರ ಜೊತೆಗೆ ಫುಲ್ ಚಾಪ್ಟರ್ಸ್ನ ರಿವೈಸ್ ಮಾಡಬೇಡಿ. ಏನೇನು ಮಿಸ್ಟೇಕ್ ಮಾಡಿರ್ತೀರೋ ಅದನ್ನು ಮಾತ್ರ ದಿನಾಗಲೂ ರಿವೈಸ್ ಮಾಡಿ. ದಿನ ಅದನ್ನೇ ಸ್ಟಡಿ ಮೋರ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಸ್ಟಡಿ ಸ್ಮಾರ್ಟ್ ಮಕ್ಕಳ, ಆಯಿತಾ? ದಿಸ್ ಈಸ್ ಹೌ ಟಾಪರ್ ಸ್ಕೋರ್ ಫುಲ್ ಮಾರ್ಕ್ಸ್. ನೀನು ಎಷ್ಟೊಂದು ನಮ್ಮ ಪ್ರೈಡ್ ಆಫ್ ಪರೀಕ್ಷೆಯಿಂದ ಒಂದು ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ನಿಮಗೆ ಮಂದಾರ್ ಅಂತ ಒಂದು ವಿಡಿಯೋ ಬರುತ್ತಾಯ್ತಾ, ಅವ್ರು ನಮ್ಮ ಟಾಪರ್ ಆಗಿದ್ದರು. ಅವನಂತಾನೆ, ಮ್ಯಾಮ್ ನಾನೇನು ಅಷ್ಟೇನು ಓದಲಿಲ್ಲ, ಆನ್ ಅ ಡೈಲಿ ಬೇಸಿಸ್ ಐ ಜಸ್ಟ್ ಸ್ಟಡಿಡ್ ಲೈಕ್ ವಾಟ್ ವಾಸ್ ರಿಕ್ವೈರ್ಡ್ ಫಾರ್ ಮೀ. ಆಯಿತಾ? ನಾನು ಆ ಹುಡುಗನಿಂದ ಕಲ್ತಿದ್ದು ದಟ್ ಯು ಡೋಂಟ್ ಹ್ಯಾವ್ ಟು ಸ್ಟಡಿ 365 days 24/7. ಆಯಿತಾ? ಆಲ್ ಯು ನೀಡ್ ಟು ಡೂ ಇಸ್ ಟು ಸ್ಟಡಿ ಸ್ಮಾರ್ಟ್. ಆಯಿತಾ? ಆ್ಯಂಡ್ ಅದಾದಮೇಲೆ ನೀವು 100% ಟಾಪರ್ ಆಗ್ತೀರಾ. ಆ್ಯಂಡ್ FA2ಗೆ ಮಕ್ಕಳ, ಯು ಆರ್ ಗೋನ್ ಟು ಕಿಲ್ ಇಟ್, ಐ ಆಮ್ ಶ್ಯೂರ್. ಮ್ಯಾಮ್ FA2 ಇನ್ನೂ ಟೈಮ್ ಇದೆ, ನೀವು ಯಾಕೆ ಇವಾಗ ಮಾಡ್ತಿದ್ದೀರಿ? ಸೊ ಯು ಸ್ಟಾರ್ಟ್ ಅರ್ಲಿ. ಆಯಿತಾ? ಈ ಒಂದು ಪ್ರಾಕ್ಟೀಸ್ನ ಬಿಲ್ಡ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳ. FA2ಲಿ ಚೆನ್ನಾಗಿ ಮಾರ್ಕ್ಸ್ ಪಡಿತೀರಾ ಅಂದರೆ ಎಸ್ ಮ್ಯಾಮ್ ಅಂತ ಕೆಳಗೆ ಹಾಕಿ, ಯು ದ ಬೆಸ್ಟ್ ಮ್ಯಾಮ್ ಅಂತ ಕೆಳಗೆ ಹಾಕಿ ಅದನ್ನಂತ ಹೇಳ್ತಾ ನಮ್ಮ ಈ ಕ್ಲಾಸ್ನ ಲೈಕ್ ಮಾಡಿ. ಹೆಲ್ಪ್ ಆಗಿತ್ತು ಅಂದರೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.